ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತವೃದ್ಭಾವೋ ಭೂತಾತ್ಮ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ನಿನ್ನೆ ದಿನ ನಾವು ಹೇತು ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ದಾಮೋದರ ಎಂಬುವಂತಹ ನಾಮ. ದಾಮಾನಿ ಲೋಕನಾಮಾನಿ ಯಸ್ಯ ಉದರೇ ಸಹ ದಾಮೋದರ. ದಾಮಾನಿ ಅಂದರೆ ಲೋಕನಾಮಾನಿ ಅಂದರೆ ಲೋಕಗಳು. ದಾಮ ಅಂದರೆ ಲೋಕ, ಹಗ್ಗ ಅಂತ ಅನೇಕ ಅರ್ಥಗಳಿದೆ. ಲೋಕಗಳು ಯಾರ ಉದರದಲ್ಲಿ ಇದೆಯೋ ಅವನು ದಾಮೋದರನು. ದಾಮಾನಿ ಲೋಕನಾಮಾನಿ ತಾನಿ ಯಸ್ಯೋದರಾಂತರೇ ತೇನ ದಾಮೋದರೋ ದೇವಃ ಶ್ರೀಧರಸ್ತು ರಮಾಶ್ರಿತಃ. ಲೋಕಗಳನ್ನು ಧಾಮ ಅಂತ ಕರೀತಾರೆ. ಧಾಮ ಎಂದು ಕರೆಯಲ್ಪಡುವಂತಹ ಲೋಕಗಳನ್ನು ಭಗವಂತ ಉದರದಲ್ಲಿಟ್ಟುಕೊಂಡಿದ್ದಾನೆ. ಆದ ಕಾರಣ ಅವನನ್ನು ದಾಮೋದರ ಎಂದು ಕರೀತಾರೆ ಅಂತ ಪ್ರಮಾಣ ಹೇಳ್ತಾ ಇದೆ. ಇನ್ನು ಕೃಷ್ಣಾವತಾರ ಕಾಲದಲ್ಲಿ ಯಶೋದಯ ದಾಮ್ನ ಉದರೇ ಬದ್ಧ ಇತಿ ದಾಮೋದರ. ಕೃಷ್ಣಾವತಾರ ಕಾಲದಲ್ಲಿ ಯಶೋದಾದೇವಿ ಏನು ಮಾಡಿದ್ದಾಳೆ? ಕೃಷ್ಣನ ಹೊಟ್ಟೆಗೆ ಹಗ್ಗವನ್ನು ಕಟ್ಟಿದ್ದಾಳೆ. ದಾಮ ಅಂದರೆ ಹಗ್ಗ. ಹಗ್ಗದಿಂದ ಕೃಷ್ಣನ ಹೊಟ್ಟೆಗೆ ಕಟ್ಟಿರೋದರಿಂದ ಹಗ್ಗದಿಂದ ಯಶೋದಾದೇವಿಯಿಂದ ಬಂಧಿತನಾಗಿದ್ದಾನೆ, ಬದ್ಧನಾಗಿದ್ದಾನೆ. ಆದ ಕಾರಣ ದಾಮ ಉದರ ದಾಮೋದರ. ದಾಮ ಹಗ್ಗ, ಉದರ ಹೊಟ್ಟೆ. ಉದರಕ್ಕೆ ಹಗ್ಗವನ್ನು ಕಟ್ಟಿಸಿಕೊಂಡವನು. ಆದ ಕಾರಣ ದಾಮೋದರ. ಇನ್ನು ಇಲ್ಲಿ ಭಗವಂತ ಯಾಕೆ ಅವನು ಯಾರಿಂದಲೂ ಕಟ್ಟಲ್ಪಡುವವನಲ್ಲ, ಅವನು ಯಾರಿಗೂ ಬದ್ಧನಲ್ಲ. ಅವನನ್ನು ಕಟ್ಟುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದರೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಕಟ್ಟುವವರ ಭವಕಟ್ಟು ಬಿಡಿಸುವ ಅಂತ ಹೇಳಿ. ಅಂದರೆ ಯಾರಾದರೆ ಭಗವಂತನನ್ನು ಭಕ್ತಿಯಿಂದ ಯಾರು ಕಟ್ಟಾಕ್ತಾರೋ ಅವನು ಅವರ ಭವಕಟ್ಟು ಬಿಡಿಸುತ್ತಾನೆ, ಅವರ ಸಂಸಾರ ಬಂಧನವನ್ನು ಬಿಡಿಸುತ್ತಾನೆ ಭಗವಂತ. ಅದಕ್ಕೆ ಅವನು ಭಕ್ತ ಸುಲಭ, ಭಕ್ತವಶ. ಭಕ್ತಿಯಿಂದ ಮಾತ್ರ, ಭಕ್ತಿಗೆ ಮಾತ್ರ ವಶನಾಗ್ತಾನೆ. ಅದನ್ನು ಎಷ್ಟೋ ಬಾರಿ ಭಗವಂತ ಪ್ರಕಟ ಮಾಡಿದ್ದಾನೆ. ಅಜಾಮಿಳೋಪಾಖ್ಯಾನದಲ್ಲೂ ದೂರ್ವಾಸ ಮಹಾಮುನಿಗೂ ಅದೇ ಹೇಳಿದ್ದಾನೆ. ಹೇ ದ್ವಿಜ ಅಹಂ ಭಕ್ತಪರಾಧೀನ ಅಸ್ವತಂತ್ರಮಿವ. ನನ್ನ ಭಕ್ತರ ವಿಷಯದಲ್ಲಿ ನಾನು ಪರಾಧೀನನಾಗಿದ್ದೇನೆ, ಅವರ ಅಧೀನದಲ್ಲಿದ್ದೇನೆ. ನಾನು ಅಸ್ವತಂತ್ರನಂತೆ, ಅಸ್ವತಂತ್ರನಂತೆ ಇದ್ದೇನೆ, ಅಸ್ವತಂತ್ರನಲ್ಲ. ಭಕ್ತರ ವಿಷಯದಲ್ಲಿ ಅವನು ಪರಾಧೀನನಂತೆ, ಭಕ್ತರ ಅಧೀನನಂತೆ, ಅಸ್ವತಂತ್ರನಂತೆ ಪ್ರಕಟ ಮಾಡ್ತಾನೆ. ಯಾಕೆ? ಭಕ್ತರ ಮೇಲಿರುವ ಪ್ರೀತಿಯಿಂದ. ಅದನ್ನೇ ಹೇಳ್ತಾ ಇದ್ದಾರೆ. ಯಶೋದಯ ದಾಮ್ನ ಉದರೇ ಬದ್ಧ ಇತಿ ದಾಮೋದರ.
ದಶಮಸ್ಕಂದ ಭಾಗವತಸ್ಯ ನವಮಾಧ್ಯಾಯೇ ದ್ವಾದಶತಮ ಶ್ಲೋಕಾದುಪರಿ ಆಖ್ಯಾಯಿಕಾ ನಿರೂಪಿತ. ತಯೋರ್ಮಧ್ಯಗತಂ ಬದ್ಧಂ ದಾಮ್ನಾ ಗಾಢಂ ತಯೋದರೇ ತತಶ್ಚ ದಾಮೋದರತಾಂ ಸ ಯಯೌ ದಾಮ ಬಂಧನಾತ್. ನಮಗೆ ಈ ಯಶೋಧಾದೇವಿ ಕೃಷ್ಣ ಏನು ಮಾಡ್ತಾ ಇದ್ದ, ಭಾಳ ತುಂಟಾಟ ಮಾಡ್ತಾ ಇದ್ದ. ಮೊಸರು ಗಡಿಗೆಗಳು ಒಡೆಯೋದು, ಗೋಪಿಕಾ ಸ್ತ್ರೀಯರ ಒಬ್ಬರೊಬ್ಬರಿಗೆ ಜಗಳ ಇಡೋದು, ಈ ರೀತಿ ಅನೇಕ ಚೇಷ್ಟೆಗಳನ್ನು ಮಾಡ್ತಾ ಇದ್ದ. ಹುಡುಗ ಚೇಷ್ಟೆ ಅಂತಾರಲ್ಲ, ಮಾಡ್ತಾ ಇದ್ದ. ಅಂತಹ ಕೃಷ್ಣನನ್ನು ಕಟ್ಟಬೇಕು ಅಂತ ಹೇಳಿ ಹಗ್ಗ ತಂದಳು. ಕೃಷ್ಣ ಪುಟ್ಟು ಕೃಷ್ಣ, ಬಾಲಕೃಷ್ಣ. ಅವನ ಹೊಟ್ಟೆ ಎಷ್ಟಿರುತ್ತೆ? ಬಾಲಕೃಷ್ಣನಿಗೆ ತಕ್ಕಂಥ ಸಣ್ಣ ಹೊಟ್ಟೆ ಇರುತ್ತೆ. ಆ ಹೊಟ್ಟೆಗೆ ಹಗ್ಗವನ್ನು ಕಟ್ಟಬೇಕು ಅಂತ ಒಂದು ಮೊಳ ಹಗ್ಗ ತಂದಲಷ್ಟೇ, ಸಾಕಾಗತ್ತೆ ಅಂತ. ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಳು, ಸಾಕಾಗಲಿಲ್ಲ. 2 ಇಂಚು 2 ಅಂಗುಳ ಕಡಿಮೆ ಆಯಿತು. ಮತ್ತು ಇನ್ನಿಷ್ಟು ತಟ್ಟಲು. ಹಾಗೆ ಕಟ್ಟಿದ್ಲು. ಅಲ್ಲಿ ಅವರ ನಂದ ಗೋಕುಲದಲ್ಲಿರುವ ಎಲ್ಲ ಹಗ್ಗಗಳು ತಂದು ಕಟ್ಟಿದರೂ ಕೂಡ 2 ಇಂಚು ಕಡಿಮೆ ಆಗ್ತಾ ಇದೆ, ಅಷ್ಟು ಪುಟ್ಟು ಕೃಷ್ಣನ ಹೊಟ್ಟೆಗೆ. ಆಗ ಸಾಕಾಗೋಯ್ತು ಯಶೋಧಾದೇವಿಗೆ. ಸುಸ್ತಾಗೋಗಿ ಇನ್ನೇನು ಕೈಲಾಗದೆ, ಅಪ್ಪ ಕೃಷ್ಣ ನನ್ನ ಕೈಲಾಗ್ತಾ ಇಲ್ವೋ, ನೀನು ಕಟ್ಟು ಬೀಳೋ ಅಂತ ಕೇಳಿಕೊಂಡು. ಯಾವಾಗ ಕೇಳಿಕೊಂಡ್ಲು, ಮೊದಲು ತಂದ ಒಂದು ಮೊಳಹಗ್ಗದಲ್ಲೇ ಕಟ್ಟು ಬಿದ್ದ. ಆ ಮೊಳಹಗ್ಗದಲ್ಲೇ 2 ಇಂಚು ಉಳೀತು. ಅಂದರೆ ಕೃಷ್ಣ ಏನು ಸಂದೇಶವನ್ನು ಕೊಡ್ತಾ ಇದ್ದಾನೆ, ನಾನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನೀನೇ ಅಂಥೇಳಿ ಭಕ್ತಿಯಿಂದ ಅವನಿಗೆ ಮೊರೆ ಹೋದರೆ ಅವನು ಕಟ್ಟು ಬೀಳ್ತಾನೆ, ಅನುಗ್ರಹ ಮಾಡ್ತಾನೆ. ನಾನಿವನ್ನ ಕಟ್ಟಾಕ್ತೀನಿ ಅಂತ ಅಹಂಕಾರದಿಂದ ಹೋದರೆ ಕಟ್ಟು ಬಿಡಲ್ಲ. ಯಶೋಧಾದೇವಿ ಅದೇ ಮಾಡಿದ್ದು. ನಾನು ಕಟ್ಟಾಕ್ತೀನಿ ಅಂತ ಹೋದ್ಲು, ಅವನು ಕಟ್ಟು ಬೀಳಲೇ ಇಲ್ಲ. ಕೈಲಾಗದಪ್ಪ ಕಟ್ಟು ಬೀಳು ಅಂತ ಕೇಳಿಕೊಂಡು ಕೂಡಲೇ ಕಟ್ಟು ಬಿದ್ದ. ಅದಕ್ಕೆ ಜಗನ್ನಾಥದಾಸರು ಕಟ್ಟುವವರ ಭವ ಕಟ್ಟು ಬಿಡಿಸುವ, ಅವನನ್ನು ಕಟ್ಟಾಕಬೇಕು ಅಂತ ಹೇಳಿದರೆ ಯಾವುದು? ಭಕ್ತಿ ಒಂದೇ ಮಾರ್ಗ. ಭಕ್ತಿಗೆ ಅವನು ಕಟ್ಟು ಬೀಳ್ತಾನೆ, ಭಕ್ತಿಗೆ ಅವನು ನಮ್ಮನ್ನು ಅನುಗ್ರಹ ಮಾಡೇ ಮಾಡ್ತಾನೆ. ಹಾಗೆ ಯಶೋಧಾದೇವಿ ದಾಮ ಅಂದರೆ ಹಗ್ಗ, ಆ ಹಗ್ಗವನ್ನು ಭಗವಂತನ ಉದರಕ್ಕೆ ಕಟ್ಟಿದಲಾದ ಕಾರಣ, ಉದರಕ್ಕೆ ಹಗ್ಗವನ್ನು ಕಟ್ಟಿಸಿಕೊಂಡಾದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಇದು ಭಾಗವತ ದಶಮಸ್ಕಂದದಲ್ಲಿ ಬರುತ್ತೆ ಅಂತ ಈ ಉಪಾಖ್ಯಾನವನ್ನು ಹೇಳ್ತಾ ಇದ್ದಾರೆ. ಇದು ಬ್ರಹ್ಮಪುರಾಣ ತಿಳಿಸಿದೆ ನಮಗೆ. ಏನು? ಆ ಹೊಟ್ಟೆಗೆ ಭಗವಂತ ಹಗ್ಗವನ್ನು ಕಟ್ಟಿಸಿಕೊಂಡ ಎಂಬುವಂಥ ವಿಷಯವನ್ನು ನಮಗೆ ಬ್ರಹ್ಮಪುರಾಣ ಹೇಳ್ತಾ ಇದೆ. ಈ ರೀತಿಯಾಗಿ ಭಗವಂತ ದಾಮೋದರನು ಅಂತ ಕರೆಯಲ್ಪಡ್ತಾ ಇದ್ದಾನೆ. ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಕೊಂಡವನು, ಹೊಟ್ಟೆಗೆ ಹಗ್ಗವನ್ನು ಕಟ್ಟಿಸಿಕೊಂಡವನು. ಇನ್ನು ಮುಂದೆ ಹೇಳ್ತಾರೆ, ಬಾಲೇನ ನಿಷ್ಕರ್ಷಯಿತಾನ್ವಗುರುಖಲಂ ತದ್ ದಾಮೋದರೇಣ ತರಸೋಚ್ಚಲಿತಾಂಘ್ರಿ ಬಂಧೌ ನಿಷ್ಠೇ ತತು. ಭಾಗವತ ಹೇಳುತ್ತೆ. ಈ ಹಗ್ಗದಿಂದ ಕೃಷ್ಣನನ್ನು ಕಟ್ಟಾಕ್ಬಿಟ್ಲು. ಅದರಿಂದ ಏನು ಮಾಡಲು, ಒರಳಿಗೆ ಕಟ್ಟಾಕ್ಬಿಟ್ಲು ಯಶೋಧಾದೇವಿ. ಇವನು ದುಷ್ಟತನ ತಟ್ಕೊಳ್ಳಾರದೆ ಹಗ್ಗವನ್ನು ಕೃಷ್ಣನಿಗೆ ಕಟ್ಟಿ, ಆ ಹಗ್ಗವನ್ನು ಕೃಷ್ಣ ಸೆಳಿಲಾರ ಅಂತ ದೊಡ್ಡ ಒಂದು ಒರಳಿಗೆ ಕಟ್ಟಾಕ್ಬಿಟ್ಲು. ಉಲೂಖಲ ಒರಳಿಗೆ ಕಟ್ಟಾಕ್ಬಿಟ್ಲು.
ಕೃಷ್ಣ ಏನು ಮಾಡಿದ, ಅಷ್ಟು ಪುಟ್ಟು ಕೃಷ್ಣ ಆ ಹಗ್ಗದಿಂದ ಒರಳುಗಳನ್ನೇ ಸೆಳೆಕೊಂಡು ಹೋಗಿ 2 ವೃಕ್ಷಗಳನ್ನು ಕೆಳಗೆ ಬೀಳಿಸುವಂತೆ ಮಾಡಿದ. ಆದ್ದರಿಂದ ಹಗ್ಗದಿಂದ ಕಟ್ಟಲ್ಪಟ್ಟಂತಹ ಕೃಷ್ಣನು ಆ ಒರಳುಗಳನ್ನೇ ಸೆಳೆಕೊಂಡು ಹೋಗಿ 2 ಮರಗಳು ಬೀಳುವಂತೆ ಮಾಡಿದ್ದಾನಾದ ಕಾರಣ ಭಗವಂತ ನನ್ನ ಭಾಗವತ ದಾಮೋದರ ಎಂದು ಹೇಳಲ್ಪಟ್ಟಿದೆ. ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ದಾಮೋದರ ಅಂತ ಹೆಸರು ಬಂತು. ಇನ್ನು ದಮಃ ಇಂದ್ರಿಯ ನಿಗ್ರಹ ತತ್ಸಂಬಂಧಿನಃ ದಾಮಾಹ ದಾಂತಾಹ ತೇ ಉದ್ರುಚ್ಛಂತಿ ಉನ್ನತಿಂ ಪ್ರಾಪ್ನುವಂತಿ ಅನೇನ ಇತಿ ದಾಮೋದರ. ದಮಃ ಇಂದ್ರಿಯ ನಿಗ್ರಹ, ಶಮದಮ ಅಂತ. ಶಮ ಅಂದರೆ ತನ್ನಿಷ್ಠತಾ ಬುದ್ಧಿ, ಶಮ ಅಂತ ಶಮದಮಾದಿಗಳು ಅಂತ. ಶಮ ಅಂದರೆ ಭಗವಂತನಲ್ಲಿ ಮನಸ್ಸಿಡುವುದು ಶವ. ದಮ ಅಂದರೆ ಇಂದ್ರಿಯ ನಿಗ್ರಹ. ಆ ದಮಃ ಇಂದ್ರಿಯ ನಿಗ್ರಹ, ಆ ಇಂದ್ರಿಯ ನಿಗ್ರಹವು ಯಾರಿಗೆ ಇದೆಯೋ, ಇಂದ್ರಿಯ ನಿಗ್ರಹ ಉಳ್ಳವರು ಉನ್ನತಿಯನ್ನು ಹೊಂದುವಂತೆ ಅನುಗ್ರಹ ಮಾಡ್ತಾನೆ ಭಗವಂತ. ಇಲ್ಲಿ ದಾಮ ಶಬ್ದಕ್ಕೆ ಇಂದ್ರಿಯ ಅಂತ ಕೂಡ ಹೇಳ್ತಾರೆ. ಆದ ಕಾರಣ ಯಾರಾದರೆ ಇಂದ್ರಿಯ ನಿಗ್ರಹವನ್ನು ಇಟ್ಕೊಂಡಿರ್ತಾರೋ, ಇಂದ್ರಿಯ ನಿಗ್ರಹ ಇರುತ್ತೋ ಅವರನ್ನು ಉನ್ನತ ಸ್ಥಿತಿಗೆ ಭಗವಂತ ಹೋಗುವಂತೆ ಅನುಗ್ರಹ ಮಾಡ್ತಾನೆ. ಇದು ಪಾರಮಾರ್ಥಿಕವಾಗಿ. ಲೌಕಿಕವಾಗಿ ಕೂಡ ನಮಗೆ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದರೆ ಯಾವ ಕೆಲಸ ಮಾಡಲಿಕ್ಕಾಗಲ್ಲ. ಉದಾಹರಣೆಗೆ ನಮಗೆ ಪಾಠ 8:15 ನಾನು ಪಾಠ ಮಾಡಬೇಕು. ನಾನು 8:15 ಪಾಠ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸು ಕೋಆಪ್ರೇಟ್ ಮಾಡಬೇಕು, ನನ್ನ ದೇಹ ಕೋಆಪ್ರೇಟ್ ಮಾಡಬೇಕು, ನನ್ನ ಕಣ್ಣು ಕೋಆಪ್ರೇಟ್ ಮಾಡಿ, ಎಲ್ಲ ನಿಗ್ರಹ ಇರಬೇಕು. ಮನಸ್ಸು ಏನು ಪಾಠ ಬೇಡ ಅಂತ ಹೇಳ್ತಾ ಇರುತ್ತೆ, ಇವತ್ತು ಬೇಕಾದ್ರೆ ಸ್ಕಿಪ್ ಮಾಡಿಬಿಡು ಅಂತ ಹೇಳುತ್ತೆ. ದೇಹದಲ್ಲಿ ಏನೋ ಸ್ವಲ್ಪ ಅಲಸತ್ವ ಇರುತ್ತೆ, ಅಷ್ಟು ಲವಲವಿಕೆಯಾಗಿ ಇರೋದಿಲ್ಲ. ಇದೆಲ್ಲ ಇದ್ದಾಗ, ಅವೆಲ್ಲ ಇದ್ದರೂ ಕೂಡ ಅವುಗಳನ್ನು ತಡೆದು ಪಾಠ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇಂದ್ರಿಯ ನಿಗ್ರಹ ಆದರೂ ಇರಬೇಕು, ಇಲ್ಲದಿದ್ದರೆ ಮಾಡಲಿಕ್ಕಾಗಲ್ಲ. ಹಾಗೆ ನೀವು ಕೇಳಬೇಕು ಅಂದರೂ ಅಷ್ಟೇ. ಈ ಒಂದು ಸಣ್ಣ ವಿಷಯ ಅಷ್ಟೇ ಇದೆ, ಸಣ್ಣ ವಿಷಯವೇ ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದರೆ ಯಾವ ಕೆಲಸವೂ ಮಾಡಲಿಕ್ಕಾಗಲ್ಲ, ಸಣ್ಣದಾಗಲಿ ದೊಡ್ಡದಾಗಲಿ. ಇನ್ನು ದೊಡ್ಡ ಕೆಲಸಗಳಂತೂ ಇಂದ್ರಿಯ ನಿಗ್ರಹ ಇರಲೇಬೇಕು. ಇವತ್ತು ಏಕಾದಶಿ ಏನು ತಿನ್ನಬಾರ್ದು, ಕುಡಿಬಾರ್ದು. ಆದರೆ ನಮಗೆ ಹೊತ್ತಾದಷ್ಟು ಆ ಹೊತ್ತಿಗೆ ಹಸಿವೆ, ಊಟ ಮಾಡೋ ಟೈಮ್ ಹಸಿವೆ ಆಗುತ್ತೆ, ಕಾಫಿ ಕುಡಿಯೋ ಟೈಮ್ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಆಗ ಆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ನಾವು ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಪಾರಣೆ ಮಾಡಿದಾಗ ಆಗುವ ಆನಂದ, ಒಂದು ಆಹ್ಲಾದ, ಒಂದು ಮನಸ್ಸಿಗೆ ಸಂತೋಷ, ನಾವು ಏಕಾದಶಿ ಇಂದ್ರಿಯ ನಿಗ್ರಹ ಕಳ್ಕೊಂಡು ಕಾಫಿ ಕುಡಿದು ತಿಂಡಿ ತಿಂದರೆ ಬರಲ್ಲ. ಅದೇ ಇಂದ್ರಿಯ ನಿಗ್ರಹ ಇದ್ದರೆ ಏನಾದರೂ ಆಗತ್ತೆ. ಯಾರು ಲೌಕಿಕವಾಗೇ ಇಂದ್ರಿಯ ನಿಗ್ರಹದಿಂದ ನಮಗೆ ಇಷ್ಟು ಆನಂದ, ಸುಖ, ಸಂತೋಷ ಬರ್ತಾ ಇರೋವಾಗ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಆ ಇಂದ್ರಿಯಗಳನ್ನೆಲ್ಲ ಭಗವಂತನಲ್ಲೇ ಮಗ್ನ ಮಾಡಿದಾಗ ಇನ್ನು ಭಗವಂತ ನಮಗೆ ಉನ್ನತ ಸ್ಥಿತಿಯನ್ನು ಕೊಡದೆ ಹೇಗಿರ್ತಾನೆ? ಕೊಟ್ಟೇ ಕೊಡ್ತಾನೆ. ಅದರನ್ನೇ ಹೇಳ್ತಾ ಇದ್ದಾರೆ, ಇಂದ್ರಿಯ ನಿಗ್ರಹ ಉಳ್ಳವರು ಉನ್ನತ ಸ್ಥಿತಿಯನ್ನು ಹೊಂದುವಂತೆ ಅನುಗ್ರಹ ಮಾಡ್ತಾನೆ. ಆದ ಕಾರಣ ಅವನಿಗೆ ದಾಮೋದರ ಅಂತ ಹೆಸರು. ಮಹಾಭಾರತ ಶಾಂತಿ ಪರ್ವ. ದಮಾತ್ ಸಿದ್ಧಿಂ ಪರಿಪ್ಸಂತೋ ಮಾಂ ಜನಾಃ ಕಾಮಯಂತಿ ದಿವಂ ಚೋರ್ವೀಂಚ ಮಧ್ಯಂಚ ತಸ್ಮಾತ್ ದಾಮೋದರೋ ಹ್ಯಹಂ. ಜನರು ಇಂದ್ರಿಯ ನಿಗ್ರಹದಿಂದ ಸಿದ್ಧಿಯನ್ನು ಬಯಸುತ್ತಾ ನನ್ನಿಂದ ಸ್ವರ್ಗಾದಿಗಳನ್ನು ಪಡಿತಾರೆ. ಹೌದು, ಸ್ವರ್ಗ ಪಡಿಬೇಕಂದ್ರೂ ಇಂದ್ರಿಯ ನಿಗ್ರಹ ಇರಬೇಕು. ಸ್ವರ್ಗ ಕಾಮೋ ಯಜೇತ ಅಂತ ಹೇಳುತ್ತೆ.
ಸ್ವರ್ಗವನ್ನು ಪಡಿಬೇಕು ಅಂದರೆ ಅದಕ್ಕಾಗಿ ಯಜ್ಞ ಮಾಡಬೇಕು. ಯಜ್ಞ ಮಾಡಬೇಕಂದ್ರೆ ಇಂದ್ರಿಯ ನಿಗ್ರಹ ಇರಬೇಕು. ಹೀಗೆ ಇಂದ್ರಿಯ ನಿಗ್ರಹ ಮಾಡಿ ಜನರೇನು ಮಾಡ್ತಾರೆ, ನನ್ನಿಂದ ಸ್ವರ್ಗಾದಿಗಳ ಬೇಕು ಅಂತ ಬಯಸುತ್ತಾರೆ. ಭಗವಂತ ಹೇಳ್ತಾ ಇದ್ದಾನೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾನು ದಾಮೋದರ ಎಂದು ಕರೆಯಲ್ಪಡ್ತಾ ಇದ್ದೇನೆ ಅಂಥೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನು ದಮಸ್ಯ ಮೇ ದಾಮಾಹ ದಾಂತಾಹ ದೇವಾಹ ತೇಷಾಂ ಸ್ವಸ್ಯ ಪ್ರಕಾಶಾಖ್ಯಂ ಉತ್ಕೃಷ್ಟಂ ಅರಂ ಜ್ಞಾನಂ ಯಸ್ಮಾತ್ ಸಹ ದಾಮೋದರಃ. ದೇವತೆಗಳು ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದಾರೆ. ದಮಸ್ಯ ಮೇ ದಾಮಾಹ ದಾಂತಾಹ ದೇವಾಹ. ದೇವತೆಗಳು ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದಾರೆ. ಅಂತಹ ದೇವತೆಗಳಿಗೆ ತನ್ನ ಅಪರೋಕ್ಷ ಜ್ಞಾನವನ್ನು ಅನುಗ್ರಹ ಮಾಡ್ತಾನಾದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಅದೇ ಹೇಳ್ತಾ ಇದ್ದಾರೆ, ದಮಸ್ಯ ಮೇ ದಾಮಾಹ ದಾಂತಾಹ ದೇವಾಹ. ಇಂದ್ರಿಯ ನಿಗ್ರಹ ಉಳ್ಳವರು ದೇವತೆಗಳು. ತೇಷಾಂ ಅವರಿಗೆ ಸ್ವಸ್ಯ ಪ್ರಕಾಶಾಖ್ಯಂ ಉತ್ಕೃಷ್ಟಂ ಅರಂ ಜ್ಞಾನಂ ಯಸ್ಮಾತ್ ಸಹ. ಅಂತಹ ಇಂದ್ರಿಯ ನಿಗ್ರಹ ಉಳ್ಳಂತಹ ಅವರ ದೇವತೆಗಳಿಗೆ ತನ್ನ ಸ್ವಸ್ಯ ಪ್ರಕಾಶಾಖ್ಯಂ ಉತ್ಕೃಷ್ಟಂ ಅರಂ ಜ್ಞಾನ ಅಂದರೆ ಭಗವಂತ ತನ್ನ ದರ್ಶನವನ್ನು, ಅಪರೋಕ್ಷ ಜ್ಞಾನವನ್ನು ಅವರಿಗೆ ಕೊಡ್ತಾನೆ. ಆ ಇಂದ್ರಿಯ ನಿಗ್ರಹವುಳ್ಳ ದೇವತೆಗಳಿಗೆ ಭಗವಂತ ಅಪರೋಕ್ಷ ಜ್ಞಾನ ಯಾರಿಂದಾಗತ್ತೋ ಅವನು ದಾಮೋದರ. ದೇವತೆಗಳಿಗೆ ಅಪರೋಕ್ಷ ಜ್ಞಾನ ಕೊಡುವವನು ಆದ ಕಾರಣ ದಾಮೋದರ. ಇನ್ನು ದೇವಾನಾಂ ಸ್ವಪ್ರಕಾಶತ್ವಾದ್ ದೇವಾನಾಂ ಸ್ವಪ್ರಕಾಶತ್ವಾದ್ ದಮಾದ್ ದಾಮೋದರೋ ವಿಭು ಅಂತ ಹೇಳ್ತಾರೆ. ಸಂಜಯನು ಕೃಷ್ಣನ ನಾಮಗಳ ವ್ಯುತ್ಪತ್ತಿಯನ್ನು ತಿಳಿಸ್ತಾ ದಮವುಳ್ಳ ದೇವತೆಗಳಿಗೆ ತನ್ನ ಅಪರೋಕ್ಷ ಜ್ಞಾನವನ್ನು ಅನುಗ್ರಹಿಸುತ್ತಾನೆ. ಆದ ಕಾರಣ ಭಗವಂತನು ದಾಮೋದರ ಎಂದು ಕರೆಯಲ್ಪಡ್ತಾನೆ ಅಂತ ಸಂಜಯನು ಮಹಾಭಾರತದಲ್ಲಿ ಹೇಳ್ತಾ ಇದ್ದಾನೆ. ದಮಸ್ಯ ಮೇ ದಾಮಾಹ ದಾಂತಾಹ ತೈರೇವ ಉದರ್ಯತೆ ಉದ್ಗಮ್ಯತೆ ಇತಿ ದಾಮೋದರ. ಇಂದ್ರಿಯ ನಿಗ್ರಹ ಯಾರಿಗೆ ಇರುತ್ತೋ ಅವರಿಗೆ ಮಾತ್ರ ಇವನು ಅನುಗ್ರಹ ಮಾಡ್ತಾನೆ, ಸಿಗುತ್ತಾನೆ. ಅದೇ ಇಂದ್ರಿಯ ನಿಗ್ರಹ ಉಳ್ಳವರಿಗೆ ಮಾತ್ರ ಸಿಗುವವನು. ಯಾಕೆ ಇಂದ್ರಿಯ ನಿಗ್ರಹ ಇರಬೇಕು? ನಾವು ಏನು ಉಪಾಸನೆ ಮಾಡ್ತೇವೆ, ಏನು ಮನನ ಮಾಡ್ತೇವೆ, ಏನು ಧ್ಯಾನ ಮಾಡ್ತೇವೆ ಅದೇ ನಮಗೆ ಸಿಗತ್ತೆ. ಯಾವಾಗಲೂ ನಾವು ಒಂದು ವಿಷಯವನ್ನೇ ಆಲೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ತಪ ಇತಿ ಆಲೋಚನೆ. ತಪಸ್ಸು ಅಂದರೆ ಅದು ಏನೋ ಅಲ್ಲ. ಒಂದೇ ಒಂದು ವಿಷಯದಲ್ಲಿ ಅಥವಾ ಒಂದು ವಸ್ತುವಿನಲ್ಲಿ ಒಂದೇ ನಮ್ಮ ಮನಸ್ಸು ಅದರಲ್ಲೇ ಇಟ್ಟಿರುವುದೇ ನಮ್ಮ ಆಲೋಚನೆ. ತಪ ಇತಿ ಆಲೋಚನೆ. ನಮ್ಮ ಆಲೋಚನೆಯನ್ನು ಒಂದು ವಿಷಯದಲ್ಲಾಗಲಿ ವಸ್ತುವಲ್ಲಾಗಲಿ ಯಾವಾಗಲೂ ಸದಾ ಇಟ್ಟಿರುವುದೇ ತಪಸ್ಸು. ನಮ್ಮ ಇಂದ್ರಿಯಗಳನ್ನು ಯಾವುದರಲ್ಲಿಟ್ಟರೆ ಅದು ನಮಗೆ ಸಿಗತ್ತೆ. ಹಾಗೆ ನಮ್ಮ ಇಂದ್ರಿಯ ನಿಗ್ರಹ ಯಾರಿಗಿರುತ್ತೋ ಎಲ್ಲ ಇಂದ್ರಿಯ ನಿಗ್ರಹ ಮಾಡಿಕೊಂಡು ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನಲ್ಲೇ ನಾವು ಲಗ್ನ ಮಾಡಿದಾಗ ಭಗವಂತ ನಮಗೆ ಸಿಗುತ್ತಾನೆ. ಅರ್ಥಾತ್ ಇಂದ್ರಿಯ ನಿಗ್ರಹ ಉಳ್ಳವರಿಗೆ ಸಿಗುವವನು. ಇನ್ನು ದಮೇನ ಪ್ರಾಪ್ಯ ಉದ್ಗತದೋಷಃ ಇತಿ ದಾಮೋದರಃ. ಪ್ರಾಪ್ಯತೆಯ ದಮಸ್ಯಾಯಂ ದಾಮಃ ಉದ್ಗತಾಃ ಅರಾಃ ದೋಷಾಃ ಯಸ್ಮಾತ್ ಸಹ ಉದರಃ. ದಾಮಶ್ಚಾಸೌ ಉದರಶ್ಚ ದಾಮೋದರಃ. ಇಂದ್ರಿಯ ನಿಗ್ರಹದಿಂದ ಪ್ರಾಪ್ಯನಾಗುವವನು ಮತ್ತು ದೋಷರಹಿತನಾಗಿರುವವನು. ಇಂದ್ರಿಯ ನಿಗ್ರಹ ಮಾಡಿದಾಗ ಅದರಿಂದ ಅವನು ನಮಗೆ ಲಭ್ಯನಾಗ್ತಾನೆ, ಸಿಗುತ್ತಾನೆ. ಮತ್ತು ಅವನು ದೋಷರಹಿತನೂ ಆಗಿದ್ದಾನೆ.
ಉದ್ಗತಾಹ ಅರಾಹ ದೋಷಾಹ, ಅಂದರೆ ಆ ದೋಷರಹಿತನು, ದೋಷ ದೂರನೂ ದೋಷರಹಿತನೂ ಆಗಿದ್ದಾನೆ. ಆದ ಕಾರಣ ಅವನಿಗೆ ದಾಮೋದರ ಅಂತ ಹೆಸರು. ಇನ್ನು ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಸತ್ತತ್ವ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಭಕ್ತಿಯ ಜ್ಞಾನಾನ್ ನಿಷಿದ್ಧಾನಾಂ ತ್ಯಾಗಾನ್ ನಿತ್ಯ ಹರಿಸ್ಮೃತೆ ಅರಾಗಾದ್ ವಿಹಿತಾತ್ಯಾಗಾದಿತ್ಯೇತೈರೇವ ಸಂಯುತೈ ಅಪರೋಕ್ಷದರ್ಶನಂ ವಿಷ್ಣೋರ್ಜಾಯತೆ ನಾನ್ಯಥಾ ಕ್ವಚಿತ್. ಭಕ್ತಿ, ಜ್ಞಾನ, ಶಾಸ್ತ್ರ ನಿಷಿದ್ಧಗಳ ತ್ಯಾಗ, ನಿತ್ಯ ಹರಿಸ್ಮರಣೆ, ರಾಗಾಭಾವ ಹಾಗೂ ಶಾಸ್ತ್ರವಿಹಿತ ತ್ಯಾಗ, ಇವು 6 ಒಟ್ಟು ಸೇರಿದಾಗಲೇ ಭಗವಂತನ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಸತ್ತತ್ವ ಗ್ರಂಥ ನಮಗೆ ತಿಳಿಸ್ತಾ ಇದೆ. 6 ಯಾವುದು? ಭಕ್ತಿಯ ಜ್ಞಾನಾನ್ ನಿಷಿದ್ಧಾನಾಂ ತ್ಯಾಗಾನ್ ನಿತ್ಯ ಹರಿಸ್ಮೃತೆ ಅರಾಗಾತ್ ವಿಹಿತಾತ್ಯಾಗಾದಿತ್ಯೇತೈರೇವ ಸಂಯುತೈ. ಭಕ್ತಿ ಮಾಡಬೇಕು ಅಂದರೆ ಇಂದ್ರಿಯ ನಿಗ್ರಹ ಬೇಕೇ ಬೇಕು. ಭಕ್ತಿ ಅಂದರೆ ಭಗವಂತನಲ್ಲಿ ಮನಸ್ಸಿಡೋದು. ಜ್ಞಾನ, ಭಗವಂತನ ಜ್ಞಾನ ಪಡೆಯಬೇಕು ಅಂದರೆ ಅಧ್ಯಯನ ಅಧ್ಯಾಪನ ಮಾಡಬೇಕು, ಕೇಳಬೇಕು, ಅದಕ್ಕೂ ಇಂದ್ರಿಯ ನಿಗ್ರಹ ಬೇಕು. ಶಾಸ್ತ್ರ ನಿಷಿದ್ಧಗಳ ತ್ಯಾಗ, ಶಾಸ್ತ್ರ ಇದು ಮಾಡು ಇದು ಮಾಡಬೇಡ ಅಂತ ಹೇಳುತ್ತೆ. ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಿಷಿದ್ಧ, ಯಾವುದು ಶಾಸ್ತ್ರ ನಿಷಿದ್ಧ ಮಾಡಿರುತ್ತೋ ಅದನ್ನು ಬಿಡಬೇಕು. ಅದು ಬಿಡಬೇಕು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ನಿತ್ಯ ಹರಿಸ್ಮರಣೆ, ಯಾವಾಗಲೂ ಹರಿಸ್ಮರಣೆ ಮಾಡ್ತಾ ಇರಬೇಕು. ನಾವು ಹರಿಸ್ಮರಣೆ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಾಡ್ತೇವೆ. ಹರಿಸ್ಮರಣೆ ಮಾಡಲಿಕ್ಕೆ ಮಾತ್ರ ಮನಸ್ಸು ನಮಗೆ ಬರಲ್ಲ. ಇನ್ನು ರಾಗಾಭಾವ ಅಂದರೆ ಒಂದರಲ್ಲಿ ಅಭಿಮಾನ, ನನಗಿದು ಬೇಕೇ ಬೇಕು, ನಾನಿದಿಲ್ಲದೆ ಇದ್ದರೆ ಇರಲಾರೆ ಅಂತ ಒಂದು ವಸ್ತುವಿನ ಮೇಲೆ ಅತೀವವಾದ ಪ್ರೇಮ, ಅಭಿಮಾನ, ಅದಿಲ್ಲದೆ ಇದ್ದರೆ ನಾನು ಬದುಕಲಾರೆ ಎಂಬುವಂತಹ ಒಂದು ಅಭಿಮಾನ, ಅದು ರಾಗ, ಅದು ಇರಬಾರದು. ಅದಿರಬಾರದು ಅಂದರೆ ಇಂದ್ರಿಯ ನಿಗ್ರಹ ಇರಬೇಕು. ಇನ್ನು ಶಾಸ್ತ್ರವಿಹಿತ ತ್ಯಾಗ, ಶಾಸ್ತ್ರದಲ್ಲಿ ಏನು ತ್ಯಾಗ ಮಾಡಬೇಕು ಅಂತ ಹೇಳಿದ್ದಾರೋ ಅದು ಮಾತ್ರ ಮಾಡಿದರೆ ಸಾಕು. ಶಾಸ್ತ್ರದಲ್ಲಿ ಹೇಳದೇ ಇರೋದು ಮಾಡಬೇಕಾಗಿಲ್ಲ. ಶಾಸ್ತ್ರದಲ್ಲಿ ಏನು ಹೇಳಿದೋ ಇದು ಬಿಡಬೇಕು ಅಂದರೆ ಅದನ್ನು ಬಿಡಲೇಬೇಕು. ಶಾಸ್ತ್ರವಿಹಿತವಾದ ತ್ಯಾಗ. ಈ 6 ಒಂದು ಕಡೆ ಸೇರಿದಾಗ ಮಾತ್ರ ಭಗವಂತನ ಅಪರೋಕ್ಷ ಜ್ಞಾನವಾಗತ್ತೆ ಅಂತ ಸತ್ತತ್ವ ಗ್ರಂಥ ತಿಳಿತಾ ಇದೆ. ಆದ ಕಾರಣ ಒಟ್ಟಾರೆ ಏನು ಈ 6 ನಮಗೆ ಬೇಕು ಅಂತ ಹೇಳಿದರೆ, ಪಡೆಯಬೇಕು ಅಂತ ಹೇಳಿದರೆ ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದರೆ ಈ 6 ಮಾಡಲಿಕ್ಕಾಗಲ್ಲ. ಈ 6 ಸೇರಿದರೆ ಹೊರತು ಭಗವಂತನ ಅಪರೋಕ್ಷ ಜ್ಞಾನ ಆಗಲ್ಲ. ಇಂದ್ರಿಯ ನಿಗ್ರಹ ಮಾಡಿದವನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಒಟ್ಟಾರೆ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅಂತೇವಲ್ಲ, ಹಾಗೆ ಭಗವಂತನು ದಾಮೋದರ ಅಂತ ಕರೆಯಲ್ಪಡ್ತಾ ಇದ್ದಾನೆ. ದಮಸ್ಯ ಮೇ ದಾಮಾಹ ದಾಂತಾಹ ದಾಮಾಶ್ಚ ತೇ ಉದಾಹ ಜೀವಾಶ್ಚ ದಾಮೋದಾಹ ಅ ಇತ್ಯುಕ್ತಃ ಪರೋ ವಿಷ್ಣುರ್ಯೇಭ್ಯ ಉಚ್ಚ ಸ ಏವತು ತ ಉದಾ ಜೀವಸಂಗಾಹ ಸ್ಯು ಇತಿ ಯಜುಸ್ಸಂಹಿತಾಯ. ತೈತ್ರೇಯ ಉಪನಿಷತ್ ಭಾಷ್ಯದಲ್ಲಿ ಯಜುಸ್ಸಂಹಿತಾ ವಾಕ್ಯವನ್ನು ಹೇಳ್ತಾರೆ. ಜೀವಾನಾಂ ಉದಶಬ್ದವಾಚತ್ವಂ ವಿವೃತಂ ತಾದೃಶಾನ್ ದಾಮೋದಾನ್ ರಮಯತೀತಿ ದಾಮೋದರಃ. ದಮಯುಕ್ತರಾದ ಜೀವಾತ್ಮರಿಗೆ ಸುಖ ಕೊಡುವವನು. ದಮಯುಕ್ತರು ಅಂದರೆ ದಮ ಅಂದರೆ ಮುಂದೆ ಹೇಳಿಕೊಂಡಿದ್ದೇವೆ, ಇಂದ್ರಿಯ ನಿಗ್ರಹ ಮಾಡುವುದು ದಮ. ದಮಯುಕ್ತರು ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವರು ಯಾರು ಜೀವರಿದ್ದಾರೋ ಅವರಿಗೆ ಭಗವಂತ ಸುಖವನ್ನು ಕೊಡ್ತಾನೆ. ಆದ ಕಾರಣ ಅವನಿಗೆ ದಾಮೋದರ ಅಂತ ಹೆಸರು. ಇನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯರು ನಾರಾಯಣ ಅಷ್ಟಾಕ್ಷರ ಕಲ್ಪ ಗ್ರಂಥ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ವಿಷಯಾಂಸ್ತು ಪರಿತ್ಯಜ್ಯ ರಾಮೇ ಸ್ಥಿತಮತಿಸ್ತತಃ ದೇವಾದ್ ಭವತಿ ವೈತುಷ್ಟಿರ್ನಾನ್ಯಥಾತು ಕದಾಚನ. ವಿಷಯಾಂಸ್ತು ಪರಿತ್ಯಜ್ಯ,
ನಾರಾಯಣ ಅಷ್ಟಾಕ್ಷರ ಕಲ್ಪ ವೃಕ್ಷ ಗ್ರಂಥ ಹೀಗೆ ಹೇಳುತ್ತೆ. ವಿಷಯಾಂಸ್ತು ಪರಿತ್ಯಜ್ಯ, ವಿಷಯ ಪದಾರ್ಥಗಳನ್ನು ಬಿಟ್ಟು ರಾಮೇ ಸ್ಥಿತಿ ಮತಿಸ್ತತಃ, ಶ್ರೀರಾಮನಲ್ಲೇ ಮನಸ್ಸು ಯಾವನಾದರೆ ಇಟ್ಟಿರ್ತಾನೋ ಅವನಿಗೆ ದೇವಾದ್ಭವತಿ ವೈತುಷ್ಟಿರ್ನಾನ್ಯಥಾತು ಕದಾಚನ, ಅವನಿಗೆ ಭಗವಂತನಿಂದ ಆನಂದವು ದೊರಕತ್ತೆ ಅಂತ ನಾರಾಯಣ ಅಷ್ಟಾಕ್ಷರ ಕಲ್ಪ ಗ್ರಂಥ ಹೇಳ್ತಾ ಇದೆ. ವಿಷಯ ಪದಾರ್ಥಗಳನ್ನು ತ್ಯಾಗ ಮಾಡಬೇಕು, ಬಿಡಬೇಕು, ಭಗವಂತನಲ್ಲಿ ಮನಸ್ಸಿಡಬೇಕು ಅಂದರೆ ಮತ್ತು ಇಂದ್ರಿಯ ನಿಗ್ರಹ ಬೇಕು. ಒಟ್ಟಾರೆ ಇಂದ್ರಿಯ ನಿಗ್ರಹ ಅತ್ಯವಶ್ಯಕ. ಇನ್ನು ಗೀತಾದಲ್ಲಿ, ಗೀತಾ ಭಾಷ್ಯದಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಆತ್ಮನ ಪರಮಾತ್ಮನ್ಯೇವ ಸ್ಥಿತಃ ಸನ್ ಆತ್ಮಾಖ್ಯೇ ತಸ್ಮಿನ್ ಸ್ಥಿತಸ್ಯ ತತ್ಪ್ರಸಾದಾದೇವ ತುಷ್ಟಿರ್ಭವತಿ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ. ಮನಸ್ಸಿನಲ್ಲಿ ಅನೇಕ ಕಾಮನೆಗಳು, ಬಯಕೆಗಳು ಹುಟ್ಟುತ್ತೆ. ಅವುಗಳನ್ನೆಲ್ಲವನ್ನೂ ಬಿಟ್ಟು ಭಗವಂತನಲ್ಲೇ ಆಸಕ್ತನಾಗಿರುವ, ಅಂದರೆ ಭಗವಂತನಲ್ಲೇ ಮನಸ್ಸಿಟ್ಟಿರುವ ಸ್ಥಿತಪ್ರಜ್ಞನಿಗೆ ಭಗವಂತನ ಪ್ರಸಾದದಿಂದ ತುಷ್ಟಿ ಸಿಗತ್ತೆ, ಅಂದರೆ ತೃಪ್ತಿ, ಸಂತೋಷ, ಅವನಿಗೆ ಬೇಕಾಗಿದ್ದು ಸಿಗತ್ತೆ ಅಂತ ಗೀತಾದಲ್ಲಿ ಭಗವಂತ ಹೇಳಿದರೆ ಅದರನ್ನೇ ಗೀತಾ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾರೆ. ವಿಷಯ ಮನಸ್ಸಿನಲ್ಲಿ ಎಲ್ಲ ಬಯಕೆಗಳನ್ನು ಬಿಟ್ಟು ಭಗವಂತನಲ್ಲೇ ಮನಸ್ಸಿಡುವುದು ಯಾವನಿಗೆ ಸಾಧ್ಯ ಅಂದರೆ ಸ್ಥಿತಪ್ರಜ್ಞನಿಗೆ ಸಾಧ್ಯ. ಅಂತಹ ಸ್ಥಿತಪ್ರಜ್ಞನು ಭಗವಂತನ ಅನುಗ್ರಹದಿಂದ ತುಷ್ಟಿಯನ್ನು, ಅಂದರೆ ತೃಪ್ತಿ, ಸಂತೋಷವನ್ನು ಹೊಂದುತ್ತಾನೆ. ಈ ರೀತಿ ಸ್ಥಿತಪ್ರಜ್ಞನಿಗೆ ಸುಖವನ್ನು ಕೊಡುವವನು, ಅನುಗ್ರಹ ಮಾಡುವವನು ಆದ ಕಾರಣ ಭಗವಂತನಿಗೆ ದಾಮೋದರ ಅಂತ ಹೆಸರು. ಇನ್ನು ಅನೇಕ ರೀತಿಯಾಗಿ ಹೇಳ್ತಾರೆ. ದಾಮೋದರ ಶಬ್ದವನ್ನು ಅನೇಕ ಪ್ರಮಾಣಗಳು ಕೊಟ್ಟು ಅವುಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.